ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವಫ್ ವಿವಾದ ಕಾವೇರ್ತಾ ಇದೆ. ಬಿಜಾಪುರದ ರೈತರ ಜಮೀನಿನ ಪಹಣಿಯಲ್ಲಿ ವಫ್ ಹೆಸರು ನಮೂದಾದ ಬಳಿಕ ವಫ್ ವಿವಾದ ಹತ್ತಿಕೊಂಡಿದ್ದು ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಇನ್ನು ರೈತರ ಜಮೀನನ್ನ ವಫ್ ಕಸಿದುಕೊಳ್ತಾ ಇದೆ ಎಂದು ರಾಜ್ಯದ ರೈತರಲ್ಲಿ ಭಯ ಸೃಷ್ಟಿಸಿದ್ದು, ವಫ್ ವಿರೋಧಿಸಿ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ಜರುಗಿವೆ. ಇನ್ನು ಕೇಂದ್ರ ಸರ್ಕಾರ ವಫ್ ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿದ್ದು, ಇದಕ್ಕೆ ಜಂಟಿ ಮಿತಿಯನ್ನ ರಚನೆ ಮಾಡಿಕೊಂಡಿದೆ. ಹೀಗಾಗಿ ಮುಸ್ಲಿಂ ಸಮುದಾಯದಲ್ಲಿ ಕೆಲವು ಆತಂಕ ಸೃಷ್ಟಿಯಾಗಿದೆ. ಈ ಕಾಯ್ದೆಯಿಂದ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಆಗಲಿದೆಯಾ, ವಫ್ ಆಸ್ತಿಗೆ ತೊಂದರೆ ಆಗಲಿದೆಯಾ ಎಂಬ ಆತಂಕ ಉಂಟಾಗಿದ್ದು, ಈ ಕುರಿತಾಗಿ ತುಮಕೂರಿನ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲಿಕ್ಕೆ ಹೊರಟಾದ ನಂತರ ಈಗ ಜಂಟಿ ಸದನ ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಅದರ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ಕೆಲವು ಆತಂಕಗಳಿದ್ದಾವೆ. ಈ ಕಾಯ್ದೆಯಿಂದ ಏನಾದರೂ ಸಮುದಾಯಕ್ಕೆ ಯಾವ ರೀತಿಯ ತೊಂದರೆಗಳಾಗ್ತವೆ, ಮುಂದೆ ನಮ್ಮ ಭವಿಷ್ಯ ಏನು, ನಮ್ಮ ವಕ್ಫ್ ಆಸ್ತಿಯ ಅಲ್ಲಿ ಏನಾದ್ರು ಗೊಂದಲಗಳಿದ್ದನ್ನು ಸರಿ ಮಾಡೋದು ಹೇಗೆ ಅನ್ನೋದ್ರ ಒಂದು ಸ್ವಲ್ಪ ಗೊಂದಲದಲ್ಲಿದ್ದಾರೆ ಸಮುದಾಯ. ಹಾಗಾಗಿ ಸಮುದಾಯದೊಳಗಿನ ಒಂದು ಜಾಗೃತಿ ಮತ್ತು ಮಾಹಿತಿ ಕೊಡೋ ಸಲುವಾಗಿ ಒಂದು ಸಮಾವೇಶವನ್ನು ಮಾಡಲಾಗಿದೆ ತುಮಕೂರಲ್ಲಿ. ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮಟ್ಟದಲ್ಲಿ ಕೂಡ ಸಮಾವೇಶ ಆಗಿ ಸಮುದಾಯದವರಿಗೆ ಮೊದಲನೇದಾಗಿ ಇರುವ ಗೊಂದಲವನ್ನು ನಿವಾರಿಸುವುದು ಮತ್ತು ಇದನ್ನು ಹೇಗೆ ಬಗೆಹರಿಸೋದು ಅನ್ನೋದ್ರ ಬಗ್ಗೆ ಸಮುದಾಯದೊಳಗಿನ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಏನಂತ ಹೇಳಿದ್ರೆ, ವಕ್ಫ್ನ ಇತಿಹಾಸ ಏನು, ವಕ್ಫ್ ಹೇಗೆ ಬಂತು, ವಕ್ಫ್ ನಿಜವಾದ ಆಸ್ತಿ ಯಾರ್ದು, ಹೇಗೆ, ಮತ್ತು ಈಗೇನಾಗ್ತಿದೆ, ಈಗೇನು ಅದನ್ನು ಆ ವಕ್ಫ್ ಹೆಸರಲ್ಲಿ ನಡೀತಿರೋ ಕಾನ್ಸ್ಪಿರಸಿ ಏನು, ಸಮುದಾಯ ಹೇಗಿರಬೇಕು, ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಸಮುದಾಯದೊಳಗಿನ ಒಂದು ಚರ್ಚೆಯನ್ನು ಮಾಡಲಾಗ್ತಾಯಿದೆ. ಸಮುದಾಯ ಆತಂಕಗೊಳಗಾಗುವ ಅಗತ್ಯ ಇಲ್ಲ, ಆದರೆ ಜಾಗೃತಿ ಅಗತ್ಯ ಇದೆ ಅನ್ನೋದು. ಈಗ ಏನು ಅಂತ ಹೇಳಿದ್ರೆ, ಏಕಾಏಕಿ ಕೆಲವು ಜಮೀನುಗಳಲ್ಲಿ ಏಕಾಏಕಿ ವಕ್ಫ್ ಅಂತೇಳಿ ಪಹಣಿಯಲ್ಲಿ ಹೆಸರು ಬರುವಂಥದ್ದು, ಅದರಿಂದ ರೈತಾಪಿ ವರ್ಗ ನೂರಾರು ವರ್ಷಗಳಿಂದ ಅದನ್ನೇ ಉಳುಮೆ ಮಾಡ್ತಿದ್ದ ರೈತಾಪಿ ವರ್ಗ ಆತಂಕಗೊಳಗಾಗುವಂಥದ್ದು, ಕೆಲವು ಮಠಮಾನ್ಯಗಳು ದೇವಾಲಯಗಳಲ್ಲಿ ಕೂಡ ಏನು ವಕ್ಫ್ ಅಂತ ಪಹಣಿಯಲ್ಲಿ ಬರುವಂಥದ್ದು, ಇದಕ್ಕೆಲ್ಲ ಪರಿಹಾರ ಏನು, ಯಾಕೆ ಹಿಂಗಾಗ್ತಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಈಗಿರುವಂಥ ಏನು ಉದ್ದೇಶ ಏನು ಅಂತ ಹೇಳಿದ್ರೆ, ವಕ್ಫ್ ಏನು ಆಸ್ತಿ 1974ರಲ್ಲಿ ಏನು ಗಜೆಟ್ ಆಯಿತೋ, ಅದಾದ ನಂತರ ಸರ್ಕಾರಗಳು ಕೆಲವು ರೈತ ಸಮುದಾಯಕ್ಕೆ ಜನ ಸಮುದಾಯಕ್ಕೆ ಏನಾದ್ರು ಗ್ರ್ಯಾಂಟ್ಗೆ ಮಾಡಿದ್ದವೋ ಅದರ ಯಾವುದೇ ತಕರಾರು ಸಮುದಾಯಕ್ಕೆ ಮತ್ತು ಯಾವುದೇ ಸಮುದಾಯದ ನಡುವೆ ಇಲ್ಲ ಅನ್ನೋದು ಒಂದು ಸ್ಪಷ್ಟ ಸಂದೇಶ ಕೊಡುವಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ವೇಳೆ ಮಾತನಾಡಿದ ಮುಸ್ಲಿಂ ಸಮುದಾಯದ ಮುಖಂಡರಾದ ಜಾನಬ್ ಅಬ್ರುದ್ದೀನ್, ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಇಂತಹ ಕಾರ್ಯಕಾರಗಳನ್ನ ಮಾಡ್ತೇವೆ. ಸಮುದಾಯದವರಲ್ಲಿ ಇರುವ ಗೊಂದಲವನ್ನ ನಿವಾರಣೆ ಮಾಡುವುದು, ವಫ್ ಸಮಸ್ಯೆಯನ್ನ ಹೇಗೆ ಪರಿಹರಿಸಬೇಕು ಅನ್ನುವುದರ ಬಗ್ಗೆ ಸಮುದಾಯದವರಿಗೆ ಮಾಹಿತಿ ನೀಡುತ್ತೇವೆ ಎಂದರು. ಇದಕ್ಕಿದ್ದ ಹಾಗೆ ರೈತರ ಜಮೀನಿನ ಪಹಣಿಯಲ್ಲಿ ವಫ್ ಹೆಸರು ಬರ್ತಾ ಇದ್ದು, ಇದರಿಂದ ರೈತಾಪಿ ವರ್ಗ ಆತಂಕಗೊಂಡಿದ್ದಾರೆ. ಈ ರೀತಿಯ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಈ ಒಂದು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಸಲಾಗಿದೆ ಎಂದಿದ್ದಾರೆ.